ಅದೇ ಕಾಲಾಗ ನಮ್ಮ EVM ಅವಕ್ಕೆ VVPAT ಇಲ್ಲದ ಇಲೆಕ್ಷನ್ ಮಾಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಮುಂದಿನ ದಿನಗಳಲ್ಲಿ BJPಯನ್ನು ಸೋಲಿಸೋದು ಅಸಾಧ್ಯ ಅನ್ನೋದು ಕನ್ಫರ್ಮ್ ಆಗಿದ್ದಕ್ಕಾಗಿ ಈಗಿಂದ ಹೋರಾಟ ಶುರು ಮಾಡಿಬಿಟ್ಟಿದ್ದಾರೆ. ಈಗಾಗಲೇ ಈ ಹೋರಾಟಕ್ಕೆ ಪ್ರತಿಕ್ರಿಯೆಯಾಗಿ BJP ಉತ್ತರ ಕೊಟ್ಟದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಎಲ್ಲೆಲ್ಲ TMC ಆಫೀಸ್ಗಳಿದ್ದಾವೆ, ಕಚೇರಿಗಳಿದ್ದಾವೆ, ಅದನ್ನೆಲ್ಲ ದೋಸ್ ಮಾಡುವಂಥದ್ದು, ಬುಲ್ಡೋಸರ್ ಹಚ್ಚುವಂಥದ್ದು, JCB ಹಚ್ಚೋದ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಇನ್ನಷ್ಟು ನಮ್ಮ ಇದು ಬಂಗಾಳ ಇನ್ನಷ್ಟು ಪ್ರಕ್ಷುಬ್ಧ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಮತ್ತು ಮಮತಾ ಬ್ಯಾನರ್ಜಿ ಅವ್ರಿಗೂ ಸಹಿತ ಬೇಕಾಗಿದ್ದದ ಜನ ಜಾಗೃತಿ ಆಗಬೇಕು, ಹೋರಾಟಕ್ಕೆ ಇಳಿಬೇಕು ನಮ್ಮ ಜೊತೆಗೆ ಅನ್ನುವಂಥ ಕಾರಣಕ್ಕಾಗಿ ಇದು ನಡೆದನ್ನು ನೋಡಿದಾಗ ಮುಂಬರುವ ದಿನಗಳಲ್ಲಿ ಚುನಾವಣೆಗಳು ಒಂದು ವಿರೋಧ ಪಕ್ಷಗಳಿಗೆ ಹೋರಾಟದಿಂದಾಗೆ ಪ್ರಾಮಾಣಿಕ ನಡೀಬೇಕು, ಇಲ್ಲ ವಿರೋಧ ಪಕ್ಷಗಳಿದ್ದಂಥ ಎಲ್ಲ ಪಾರ್ಟಿಗಳಿದ್ದಂಥ ರಾಜ್ಯಗಳಿಂದ ಆ ಪಕ್ಷಗಳ ಅಧಿಕಾರ ಕಳ್ಕೊಳ್ಳುವಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ ಈಗಾಗಲೇ ಯಶಸ್ವಿಯಾಗಿದ್ದಾರೆ ಮೋದಿ ಮತ್ತು ಶಾರ್ ಅವರು. ಹೌದು, ಎಷ್ಟೋ ಪ್ರಾದೇಶಿಕ ಪಕ್ಷಗಳಿರುವ ರಾಜ್ಯಗಳನ್ನು ಹೆಚ್ಚು ಕಡಿಮೆ ಕಸ ಹೊಡೆದು ಗುಂಡಾಡಿಸಿ ಉಳಿಸಿಟ್ಟಿದ್ದಾರೆ. ಈಗ ನೋಡ್ರಿ, ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಇದ್ದು ಇಲ್ದಂಗೆ ಆಗಿ ಹೋಗ್ಬಿಟ್ಟದ. ಇವತ್ತು ಹಿಂದೆ ಇದ್ದರೂ ಇಲ್ದಂಗೆ ಆಗ್ಯದ. ಅದೇ ಕಾಲಕ್ಕೆ ಅಲ್ಲಿ ಒಂದು ಲೋಕಲ್ ಗೌರ್ಮೆಂಟು ಸಹಿತ ಅದು ಮೋದಿಯವ್ರ ಕೈಯಾಗಿ ಉಳಿದ್ಬಿಟ್ಟದೆ. ಇವತ್ತು ಇಂಥ ದೊಡ್ಡ ಮುಂಬೈದ ಪರಿಸ್ಥಿತಿ ಆದಾಗ ಉಳಿದವ್ರ ಪರಿಸ್ಥಿತಿ ಏನು ಅಂತ ಅಂದರೆ ಇಲ್ಲಿ ಹೇಳುವಂಥ ಉದ್ದೇಶ ಏನಪ್ಪ ಅಂದ್ರೆ ಇಡೀ ದೇಶದ ತುಂಬ ವಿರೋಧ ಪಕ್ಷಗಳು ಇವತ್ತು ಒಗ್ಗಟ್ಟಾಗದೆ ಹೋದ್ರೆ ಮುಂದಿನ ದಿನದಲ್ಲಿ ಅವ್ರಿಗೆ ಭವಿಷ್ಯ ಇಲ್ಲ, ನಿರ್ನಾಮ ಆಗೋದು ಗ್ಯಾರಂಟಿ ಅನ್ನೋದು ಈಗಾಗಲೇ ಕನ್ಫರ್ಮ್ ಆಗಿದೆ. ಅದನ್ನು ಇವತ್ತು ಏನಾದರೂ ಮಾಡಿ ಜನರು ಜಾಗೃತಿ ಮಾಡ್ತಾ, ಜನರಲ್ಲಿ ಎಚ್ಚರಗೊಳಿಸ್ತಾ, ಜನರ ತಿಳಿಕೆ ಹೇಳ್ತಾ ಎಲ್ಲಗಳು ತಿರುಗುವಂಥ ಕೆಲಸವನ್ನು, ತಿಳಿಸುವಂಥ ಕೆಲಸವನ್ನು ಮಮತಾ ಬ್ಯಾನರ್ಜಿ ಮತ್ತು ಕೇಜ್ರಿವಾಲ್ ಅಂಥವ್ರು ಎಲ್ಲ ಕುಡ್ಕೊಂಡು ಮಾಡಬೇಕಾಗಿದೆ ಮತ್ತು ಮಾಡಲೇ